ಹೆಂಗದಿಯಪ್ಪ ದೋಸ್ತ, ಖಡಕ್ ಸಿನಿಮಾಗೆ ಸ್ವಾಗತ. ಒಂದು ಟೈಮ್ ಇತ್ತು, ಬಾಲಿವುಡ್ ಸಿನಿಮಾ ಅಂದ್ರೆ ಬಡ್ಜೆಟ್ ಹಾಗೂ ಮೇಕಿಂಗ್ ವಿಚಾರದಲ್ಲಿ ಅವ್ರನ್ನ ಮೀರ್ಸೋರೇ ಇರ್ತಿರ್ಲಿಲ್ಲ. ವಿದೇಶಿಗರು ಕೂಡ ಗುರು ಇಂಡಿಯನ್ ಸಿನಿಮಾ ಅಂತಂದ್ರೆ ಬಾಲಿವುಡ್ ಅಂತ ಹೇಳ್ತಾ ಇದ್ರು. ನಮ್ಮ ಕನ್ನಡ ಫಿಲಂ ಮೇಕರ್ಗಳು ಕೂಡ ಬಾಲಿವುಡ್ ನಟಿಮಣಿಯರೇ ಬೇಕು ಅಂತ ಪ್ರೊಡ್ಯೂಸರ್ಗಳ ಬಳಿ ಹಠ ಮಾಡ್ತಾ ಇದ್ರು. ಆದ್ರೆ ಈಗ ಬಾಲಿವುಡ್ ಅಲ್ಲಿ ಅಂತಹ ಹಿಟ್ ಬರ್ತಾ ಇರೋದು ಎಲ್ಲೋ ಅಪರೂಪ ಆಗ್ಬಿಟ್ಟಿದೆ. ಅಲ್ಲೋ ಇಲ್ಲೋ ಬೇರೆ ದೇಶದ ಸಿನಿಮಾಗಳನ್ನ ರೀಮೇಕ್ ಮಾಡೋದು, ಇಲ್ಲ ನಮ್ದೇ ಸೌತ್ ಸಿನಿಮಾಗಳನ್ನ ರೀಮೇಕ್ ಮಾಡ್ಕೊಂಡು ಬಾಕ್ಸ್ ಆಫೀಸ್ ಅಲ್ಲಿ ನಂಬರ್ ಗಳನ್ನ ಹೆಚ್ಚುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬಾಲಿವುಡ್ ಸಿನಿಮಾ ವಿಚಾರದಲ್ಲಿ ಹಿಡಿತವನ್ನ ಕಳ್ಕೊಂಡಿರ್ಬೋದು, ಆದ್ರೆ ವೆಬ್ ಸೀರೀಸ್ ವಿಚಾರದಲ್ಲಿ ಸಿನಿಮಾಗಳನ್ನ ಮೀರಿಸಿ ಕಳ್ಕೊಂಡಿದ್ದಂತಹ ಗೌರವವನ್ನ ಮತ್ತೆ ತಂದ್ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ನೋಡ್ಲೇಬೇಕಾದಂತಹ ಅಥವಾ ನೀವು ನೋಡಿದ್ರೆ ಖಂಡಿತವಾಗ್ಲೂ ಮೆಚ್ಕೊಳ್ಳುವಂತಹ ರೀತಿಯಲ್ಲಿರುವಂತಹ 10 ಬೆಸ್ಟ್ ವೆಬ್ ಸೀರೀಸ್ ಗಳ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದರ 2ನೇ ಪಾರ್ಟ್ ನ ಕೂಡ ಮುಂದುವರಿಸ್ತೀನಿ ಅತಿ ಶೀಘ್ರದಲ್ಲಿ. ಹಾಗಿದ್ರೆ ತಡ ಯಾಕೆ, ನಮ್ಮ ಮನಸ್ಸನ್ನ ಗೆದ್ದಿರುವಂತಹ ಹಾಗೂ ನೋಡಿದ್ಮೇಲೆ ನಿಮ್ಮ ಮನಸ್ಸನ್ನ ಕೂಡ ಗೆಲ್ಲುವಂತಹ ಪವರ್ ಹೊಂದಿರುವಂತಹ ಆ ವೆಬ್ ಸೀರೀಸ್ ಗಳು ಯಾವುದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಂಚಾಯತ್ ಇದೊಂದು ಹಳ್ಳಿಯ ಡ್ರಾಮಾ ಶೈಲಿಯ ವೆಬ್ ಸೀರೀಸ್. ಒಳ್ಳೆ ಎಂಟರ್ಟೈನ್ಮೆಂಟ್ಗೆ ಖಂಡಿತವಾಗ್ಲೂ ನೀವು ಇದನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಇದನ್ನ ಎಲ್ಲಿ ನೋಡಬಹುದು ಅಂತ ಕೇಳಿದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ನೀವು ನೋಡಬಹುದಾಗಿದೆ. ಇದುವರೆಗೂ ಈ ವೆಬ್ ಸೀರೀಸ್ ನ 3 ಸೀಸನ್ಗಳು ರಿಲೀಸ್ ಆಗಿದೆ. ಸೀಸನ್ ಇಂದ ಸೀಸನ್ಗೆ ಇದಕ್ಕೆ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿರುವಂತಹ ಅಭಿಷೇಕ್ ತನ್ನ ಓದಕ್ ತಕ್ಕಂತೆ ಒಳ್ಳೆ ಕೆಲಸ ಸಿಗದೆ ಕೊನೆಗೆ ಹಳ್ಳಿಲಿ ಪಂಚಾಯತ್ ಆಫೀಸ್ ನಲ್ಲಿ ಸೆಕ್ರೆಟರಿ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಅಲ್ಲಿ ಆತನ ಹಾಗೂ ಆತನ ಪರವಾಗಿರುವಂತಹ ಹಳ್ಳಿಯವರು ಹಾಗೂ ಆತನ ವಿರುದ್ಧವಾಗಿರುವಂತಹ ಹಳ್ಳಿಯ ಗುಂಪಿನ ನಡುವಿನ ತಮಾಷೆಯ ಕಾದಾಟ ಹಾಗೂ ಅಲ್ಲಲ್ಲಿ ಕಾಣಿಸುವಂತಹ ಚಿಕ್ಕ ಪುಟ್ಟ ಲವ್ ಸ್ಟೋರಿ ಹಳ್ಳಿಯ ಜನರಿಗೆ ಕನೆಕ್ಟ್ ಆಗುವ ಹಾಗೆ ಎಂಟರ್ಟೈನಿಂಗ್ ಎಲಿಮೆಂಟ್ಸ್ ಗಳು ಈ ವೆಬ್ ಸೀರೀಸ್ ಅಲ್ಲಿ ಇದೆ. IMDb ಯಲ್ಲಿ ಈ ವೆಬ್ ಸೀರೀಸ್ ಗೆ 9 ರೇಟಿಂಗ್ ಸಿಕ್ಕಿದೆ. ಈ ವೆಬ್ ಸೀರೀಸ್ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ ವಿತ್ ಇಂಗ್ಲಿಷ್ ಸಬ್ ಟೈಟಲ್ಸ್. ಗುಲ್ಲಕ್ ಗುರುವೆ, ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟ್ ಎಷ್ಟು ಚಂದ ಅಲ್ವಾ? ಇದನ್ನ ಫ್ಯಾಮಿಲಿ ಜೊತೆ ಇರೋರ್ಗೆ ಕೇಳೋದಕ್ಕಿಂತ ಫ್ಯಾಮಿಲಿಯಿಂದ ದೂರ ಇರೋರ್ಗೆ ಅಥವಾ ಫ್ಯಾಮಿಲಿ ಇಲ್ಲದೆ ಇರೋರ್ಗೆ ಕೇಳಿದ್ರೆ ಅದರ ವ್ಯಾಲ್ಯೂ ಬಗ್ಗೆ ಇನ್ನಷ್ಟು ಹೆಚ್ಚು ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರಿಗೆ ಫ್ಯಾಮಿಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನುವಂತಹ ಫೀಲ್ ಕೊಡುವಂತಹ ಒಂದು ವೆಬ್ ಸೀರೀಸ್ ಬಗ್ಗೆ ಈಗ ಹೇಳೋದಕ್ಕೆ ಹೊರಟಿದ್ದೀನಿ. ಹೌದು, ಆ ವೆಬ್ ಸೀರೀಸೇ ಗುಲ್ಲಕ್. ಫ್ಯಾಮಿಲಿಯ ಮೌಲ್ಯ ಏನು ಹಾಗೂ ಫ್ಯಾಮಿಲಿ ಜೊತೆಗಿಲ್ದೇ ಇರೋರು ಏನೇನನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಅಂಶವನ್ನ ಇದು ಹೇಳ್ಕೊಡುತ್ತೆ. ಈ ವೆಬ್ ಸೀರೀಸ್ ನಲ್ಲಿ ಪ್ರಮುಖವಾಗಿ ಮಿಶ್ರಾ ಫ್ಯಾಮಿಲಿಯ ತಂದೆ ತಾಯಿ ಹಾಗೂ ಇಬ್ರು ಗಂಡ್ಮಕ್ಳ ಕಥೆಯನ್ನ ನೀವು ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಯಾವ ರೀತಿ ಇರುತ್ತೆ ಅನ್ನುವಂತಹ ಪ್ರತಿಯೊಂದು ಆಂಗಲ್ ನಲ್ಲಿ ಕೂಡ ನೋಡ್ತೀರಾ. ಸೋನಿ ಲೈವ್ ನಲ್ಲಿ ನೀವು ಇದನ್ನ ನೋಡಬಹುದಾಗಿದೆ. ಇದು ಕೂಡ ಹಿಂದಿ ವೆಬ್ ಸೀರೀಸ್. ನಿಮ್ಗೆ ಈ ವೆಬ್ ಸೀರೀಸ್ ನೋಡಿದಾಗ ನಮ್ದೇ ಊರಲ್ಲಿರುವಂತಹ ಒಂದು ಫ್ಯಾಮಿಲಿ ಸ್ಟೋರಿನ ನೋಡ್ದಂಗಾಗುತ್ತೆ ಅಂತ ನನ್ಗನ್ಸುತ್ತೆ. 9.1 IMDb ರೇಟಿಂಗ್ ಇರುವಂತಹ ಈ ವೆಬ್ ಸೀರೀಸ್ ನಿಮ್ಮನ್ನ ನಗ್ಸುತ್ತೆ, ಅಳಿಸುತ್ತೆ. ಆ ಫ್ಯಾಮಿಲಿ ಖುಷಿಯಲ್ಲಿದ್ದಾಗ ನಿಮ್ಮ ಕಣ್ಣು ಖಂಡಿತವಾಗ್ಲೂ ಆನಂದ ಬಾಷ್ಪದಿಂದ ತುಂಬೋಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಈ ವೆಬ್ ಸೀರೀಸ್ಗೆ ಕನೆಕ್ಟ್ ಆಗ್ತೀರಾ. ಹೀಗಾಗಿ ತಡ ಮಾಡಬೇಡಿ, ನಿಮ್ ಸಮಯಕ್ಕೆ ಒಂದೊಳ್ಳೆ ವ್ಯಾಲ್ಯೂ ಕೊಡುವಂತಹ ಎಂಟರ್ಟೈನ್ಮೆಂಟ್ ಇಲ್ಲಿದೆ. ಬ್ರೀತ್ ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ಭಾಷೆಯ ಬಾರ್ಡರ್ ಮೀರಿ ನಮ್ಮ ಭಾರತ ಚಿತ್ರರಂಗದಲ್ಲಿ ಕೆಲವು ನಟರುಗಳು ಎಕ್ಸೆಪ್ಷನಲಿ ಎಕ್ಸ್ಟ್ರಾರ್ಡಿನರಿ ಆಗಿರ್ತಾರೆ. ಅಂತವರಲ್ಲಿ ನಮ್ಮ ಮ್ಯಾಡಿ ಅಂದ್ರೆ ಆರ್ ಮಾಧವನ್ ಕೂಡ ಒಬ್ರು. ತಮಿಳು ಮೂಲದವರಾಗಿದ್ರು ಕೂಡ ಬಾಲಿವುಡ್ ಮಂದಿ ಇವರು ನಮ್ಮ ಮುಂಬೈಯವರೇ ಅನ್ನೋ ರೇಂಜ್ ನಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಕೇವಲ ನಟನೆ ಮಾತ್ರ ಅಲ್ಲ, ಅವರ ಸ್ಪಷ್ಟ ಹಿಂದಿ ಕೂಡ ಅವ್ರನ್ನ ಒಬ್ಬ ಪರ್ಫೆಕ್ಟ್ ಬಾಲಿವುಡ್ ಆಕ್ಟರ್ ಆಗಿ ಮಾಡ್ಬಿಟ್ಟಿದೆ. ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಸೀರಿಯಲ್ ಕಿಲ್ಲರ್ ಮಾದರಿಯ ಬ್ರೀತ್ ವೆಬ್ ಸೀರೀಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ನೀವು ಕಾಣಬಹುದಾದಂತಹ ವೆಬ್ ಸೀರೀಸ್. ಇದು 2 ಸೀಸನ್ ಅಲ್ಲಿ ಬೇರೆ ಬೇರೆ ಆಗಿದೆ. ಮೊದಲನೇದ್ರಲ್ಲಿ ಆರ್ ಮಾಧವನ್ ಇದ್ರೆ, 2ನೇ ಸೀಸನ್ ಬ್ರೀತ್ ಇಂಟು ದ ಶಾಡೋಸ್ ನಲ್ಲಿ ಅಭಿಷೇಕ್ ಬಚ್ಚನ್ ಇದ್ದಾರೆ. ತಮ್ಮ ಮಗನಿಗೆ ಆರ್ಗನ್ ಬೇಕು ಅಂತ ಒಬ್ಬ ಅಪ್ಪ ಯಾವ ಹಂತಕ್ಕೆ ಹೋಗ್ಬೋದು ಹಾಗೂ ಆತ ಎಷ್ಟು ಸೈಕೋ ಆಗ್ಬೋದು ಅನ್ನೋದನ್ನ ಕೂಡ ನೀವಿಲ್ಲಿ ಗಮನಿಸ್ತೀರಾ. ಅದೇ ರೀತಿ ಕತೆ ಮುಂದುವರಿತಾ ಹೋಗುತ್ತೆ. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಸಾಮಾನ್ಯವಾಗಿ ಸೈಕೋ ಕ್ಯಾರೆಕ್ಟರ್ ಅನ್ನೇ ಪ್ಲೇ ಮಾಡ್ತಾನೆ. ಹೀಗಾಗಿ ಇದರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಯಾವುದೇ ಬಾಲಿವುಡ್ ಸಿನಿಮಾ ಅಥವಾ ಭಾರತದ ಯಾವುದೇ ಭಾಷೆಯ ಸೂಪರ್ ಹಿಟ್ ಸಿನಿಮಾಗಿಂತಲೂ ಕಮ್ಮಿ ಇಲ್ಲ. 8.2 IMDb ರೇಟಿಂಗ್ ಹೊಂದಿರುವಂತಹ ಈ ವೆಬ್ ಸೀರೀಸ್ ಎಪಿಸೋಡ್ ನಿಂದ ಎಪಿಸೋಡ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುವಂತಹ ರೀತಿ ನಿಜಕ್ಕೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆಸ್ಪಿರೆಂಟ್ಸ್ UPSC ಅನ್ನೋದು ಅಷ್ಟೊಂದು ಸುಲಭದ ಪರೀಕ್ಷೆ ಅಲ್ಲ. ಅದನ್ನ ಪಾಸ್ ಮಾಡೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ನ ಅತ್ಯಂತ ದೊಡ್ಡ ಎಕ್ಸಾಮ್ ಇದು. ಇದನ್ನ ಯಾವ ರೀತಿಲಿ ಪಾಸ್ ಮಾಡಬಹುದು ಅಂತ UPSC ಆಸ್ಪಿರೆಂಟ್ಸ್ ದಿನ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾರೆ. ಸಾಮಾನ್ಯವಾಗಿ ಇದನ್ನ ಪಾಸ್ ಮಾಡೋದು ಹೆಚ್ಚಾಗಿ ಉತ್ತರ ಭಾರತೀಯರು. ಇನ್ನು 7ನೇ ಸ್ಥಾನದಲ್ಲಿರುವಂತಹ ಆಸ್ಪಿರೆಂಟ್ಸ್ ವೆಬ್ ಸೀರೀಸ್ ನಲ್ಲಿ ಕೂಡ ಇದನ್ನೇ ತೋರಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಎಕ್ಸಾಮ್ ಪಾಸ್ ಮಾಡೋದಕ್ಕಿಂತ ಅದನ್ನ ಪಾಸ್ ಮಾಡೋದಕ್ಕೆ ಹೊರಟಿರುವಂತಹ ಸ್ನೇಹಿತರ ನಡುವಿನ ಸ್ನೇಹ ಹಾಗೂ ಪಾಸ್ ಆದ್ಮೇಲೆ ಯಾವ ರೀತಿಲಿ ಅವರ ಸ್ನೇಹ ಉಳ್ಕೊಳ್ಳುತ್ತೆ ಅನ್ನುವಂತಹ ಒಂದು ಸುಂದರ ಎಳೆಯನ್ನ ಇಟ್ಕೊಂಡು ಈ ವೆಬ್ ಸೀರೀಸ್ ನ ಮಾಡಲಾಗಿದೆ. ಇದನ್ನ ನೋಡಿದ್ಮೇಲೆ ನಿಮ್ ಕಾಲೇಜ್ ಡೇಸ್ ಗಳನ್ನ ನೆನಪು ಮಾಡ್ಕೊಳ್ಳೋದ್ರಲ್ಲಿ 2 ಮಾತಿಲ್ಲ. ಪ್ರತಿಯೊಂದು ಪಾತ್ರಗಳು ಕೂಡ ನಿಮ್ಮನ್ನ ಎಂಡಿಂಗ್ ವರ್ಗೂ ಕಾಡುತ್ತೆ. ವೆಬ್ ಸೀರೀಸ್ ಗಳ ಕಿರಿಕ್ ಪಾರ್ಟಿ ಅಂತ ಅಂದ್ರೂ ಕೂಡ ಅತಿಶಯೋಕ್ತಿ ಅಲ್ಲ ಇದು. 9.2 IMDb ರೇಟಿಂಗ್ ಇರುವಂತಹ ಈ ವೆಬ್ ಸೀರೀಸ್ ನ ಮಿಸ್ ಮಾಡದೆ ನೋಡುಗುರುವೆ, ಚೆನ್ನಾಗಿದೆ. ಹೇಳದ್ ಮರ್ತೆ, ಇದನ್ನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದು.
ಸೇಕ್ರೆಡ್ ಗೇಮ್ಸ್. ಬಾಲಿವುಡ್ನಲ್ಲಿ ಆಕ್ಟಿಂಗ್ ವಿಚಾರಕ್ಕೆ ಬಂದ್ರೆ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡುವಂತಹ ಕೆಲವೇ ನಟರಲ್ಲಿ ನವಾಜುದ್ದೀನ್ ಸಿದ್ದಿಕಿ ಕೂಡ ಒಬ್ರು. ಪುಣ್ಯಾತ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟು ಸೈಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡು ಇವತ್ತು ಬಾಲಿವುಡ್ನಲ್ಲಿ ಹೆಚ್ಚಿನ ರೆಮ್ಯುನರೇಷನ್ ಪಡೆಯುವಂತಹ ಆರ್ಟಿಸ್ಟ್ ಆಗಿದ್ದಾರೆ. ಅದಕ್ಕೆ ಹೇಳೋದು, ಟೈಮ್ಗೆ ಟೈಮ್ ಕೊಟ್ರೆ ಅರ್ಹ ಆಗಿರೋರ್ಗೆ ಅರ್ಹವಾಗಿರುವಂತಹ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಅದ್ಬಿಡಿ, 6ನೇ ಸ್ಥಾನದಲ್ಲಿ ಮಸ್ಟ್ ವಾಚ್ ವೆಬ್ ಸೀರೀಸ್ ಅಂದ್ರೆ ಅದು ಸೇಕ್ರೆಡ್ ಗೇಮ್ಸ್. ಫಸ್ಟ್ ಟೈಮ್ ಅನ್ಸುತ್ತೆ ಇದ್ರ ಮೂಲಕ ಸೈಫ್ ಅಲಿ ಖಾನ್ ವೆಬ್ ಸೀರೀಸ್ ದುನಿಯಾಗೆ ಕಾಲಿಟ್ಟಿದ್ದು. 8.5 IMDb ರೇಟಿಂಗ್ ಇರುವಂತಹ ಈ ವೆಬ್ ಸೀರೀಸ್ ಸಖತ್ ಮಜವಾಗಿದೆ. ಗಣೇಶ್ ಗಾಯ್ಕೊಂಡೆ ಗ್ಯಾಂಗ್ ನ ಅವಾಂತರಗಳ ಕಥೆಯನ್ನ ಟ್ವಿಸ್ಟ್ ಮತ್ತು ಟರ್ನ್ ಗಳ ಮೂಲಕ ಈ ವೆಬ್ ಸೀರೀಸ್ ನಲ್ಲಿ ಹೇಳಲಾಗಿದೆ. ವೆಬ್ ಸೀರೀಸ್ ನಲ್ಲಿ ಸಾಕಷ್ಟು ಬ್ಲಡ್ ಶೆಡ್, ಅಡಲ್ಟ್ ಸೀನ್ಸ್ ಹಾಗೂ ಬೈಗುಳಗಳು ಹೆಚ್ಚಾಗಿವೆ. ಹೀಗಾಗಿ ದೊಡ್ಡೋರ್ಗ್ ಮಾತ್ರ ಇದು ಸೀಮಿತ ಅಂತ ಹೇಳ್ಬೋದು. ಆದ್ರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಯಾವುದೇ ಮೋಸ ಇಲ್ಲ. ನೋಡೋ ಇಂಟ್ರೆಸ್ಟ್ ಇದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ನೀವು ಇದನ್ನ ನೋಡಬಹುದಾಗಿದೆ. ಕ್ರಿಮಿನಲ್ ಜಸ್ಟಿಸ್. ಪಂಕಜ್ ತ್ರಿಪಾಠಿ ಎಂತ ಅತ್ಯುತ್ತಮ ಕಲಾವಿದ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಾಲಿವುಡ್ಗೆ ಅವರು ಕಾಲಿಟ್ಟು ಸಾಕಷ್ಟು ವರ್ಷಗಳ ಕಳೆದಿದ್ರು ಕೂಡ ತಮ್ಮ ಹೆಸರನ್ನ ಎಲ್ಲರ ಬಾಯಲ್ಲಿ ಬರೋ ಹಾಗೆ ಮಾಡುವಂತಹ ಪಾತ್ರಗಳು ಅವ್ರಿಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಕೆಲವೊಂದು ವೆಬ್ ಸೀರೀಸ್ಗಳ ಮುಖಾಂತರ ಬಾಲಿವುಡ್ ಚಿತ್ರರಂಗದ ಅತ್ಯುತ್ತಮ ಕಲಾವಿದರ, ಅದರಲ್ಲೂ ಸ್ಪೆಷಲ್ ಆಗಿ ಒಳ್ಳೆ ಆಕ್ಟಿಂಗ್ ಮಾಡುವಂತಹ ಕಲಾವಿದರ ಲಿಸ್ಟ್ ಅಲ್ಲಿ ಇವ್ರು ಕಾಣಿಸ್ಕೊಳ್ತಾರೆ. ಇನ್ನು ಅವರು ನಟನೆ ಮಾಡಿರುವಂತಹ ಸಾಕಷ್ಟು ವೆಬ್ ಸೀರೀಸ್ ಗಳಲ್ಲಿ ಕ್ರಿಮಿನಲ್ ಜಸ್ಟಿಸ್ ಕೂಡ ಒಂದು. ಈ ವೆಬ್ ಸೀರೀಸ್ ನಲ್ಲಿ ಕೂಡ ಸಾಕಷ್ಟು ಸೀಸನ್ ಗಳು ರಿಲೀಸ್ ಆಗಿವೆ. ಆದ್ರೆ ನಾನು ಹೇಳ್ತಾ ಇರೋದು ಮೊದಲನೇ ಸೀಸನ್ ಬಗ್ಗೆ. ಅದರಲ್ಲೂ ವಿಕ್ರಾಂತ್ ಮಾಸಿ ಅವರು ನಟಿಸಿರುವಂತಹ ಕ್ರಿಮಿನಲ್ ಜಸ್ಟಿಸ್ ಸೀಸನ್ ನಿಜಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್. ಒಬ್ಬ ಲಾಯರ್ ಆಗಿ ಯಾರು ಕೂಡ ತಗೊಳ್ದೇ ಇರುವಂತಹ ಅಥವಾ ಅತ್ಯಂತ ಕಷ್ಟಕರವಾಗಿರುವಂತಹ ಕೇಸನ್ನ ಕೂಡ ಯಾವ ರೀತಿಲಿ ಪಂಕಜ್ ತ್ರಿಪಾಠಿ ಬಗೆಹರಿಸ್ತಾರೆ ಅನ್ನೋದೇ ಈ ವೆಬ್ ಸೀರೀಸ್ ನ ಕೊನೆಯಲ್ಲಿ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕಾಗಿರುವಂತಹ ಅಂಶ. ಆದಿತ್ಯ ಅನ್ನುವಂತಹ ಟ್ಯಾಕ್ಸಿ ಡ್ರೈವರ್ ಸನಾಯಾ ಅನ್ನುವಂತಹ ಹುಡುಗಿ ಜೊತೆಗೆ ಒನ್ ನೈಟ್ ಸ್ಟ್ಯಾಂಡ್ ಸಮಯವನ್ನ ಕಳೀತಾನೆ. ಆದ್ರೆ ಎದ್ದು ನೋಡಿದಾಗ ಆಕೆಯ ಶವ ರಕ್ತದ ನಡುವಿನಲ್ಲಿ ಇರೋದನ್ನ ನೋಡಿ ಆತ ಶಾಕ್ ಆಗ್ತಾನೆ. ಆತ ಅರೆಸ್ಟ್ ಆದ್ಮೇಲೆ ಜೈಲಿನ ಒಳಗೆ ಏನೆಲ್ಲ ಅನುಭವಿಸ್ತಾನೆ, ಜೈಲಿನ ಹೊರಗೆ ಲಾಯರ್ ಆಗಿ ಪಂಕಜ್ ತ್ರಿಪಾಠಿ ಯಾವ ರೀತಿಲಿ ಈ ಕೇಸ್ನ ಕ್ರ್ಯಾಕ್ ಮಾಡ್ತಾರೆ ಅನ್ನುವಂತಹ ಒಂದೊಂದು ಅಂಶಗಳು ಕೂಡ ನಿಮ್ಮನ್ನ ಸೀಟಿನ ತುದಿಗೆ ಬಂದು ಕೂರಿಸೋ ಹಾಗೆ ಮಾಡುತ್ತೆ. 8.1 IMDb ರೇಟಿಂಗ್ ಹೊಂದಿರುವಂತಹ ಈ ವೆಬ್ ಸೀರೀಸ್ ಹಾಟ್ ಸ್ಟಾರ್ ನಲ್ಲಿ ನಿಮ್ಗೆ ಕಾಣಸಿಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ರೀಸೆಂಟ್ ಟೈಮ್ ನಲ್ಲಿ ನೋಡಿರುವಂತಹ ವೆಬ್ ಸೀರೀಸ್ ಗಳಲ್ಲಿ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಅಂಡ್ ವರ್ತ್ ವಾಚಿಂಗ್. ಇದರ ಸಾಕಷ್ಟು ಬೇರೆ ಸೀಸನ್ ಗಳು ಕೂಡ ನೀವು ನೋಡಬಹುದಾಗಿದ್ದು ನಿಮ್ಮ ಸಮಯಕ್ಕೆ ವ್ಯಾಲ್ಯೂ ನೀಡುವಂತಹ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ನೀವಿಲ್ಲಿ ಪಡ್ಕೋತೀರಾ. ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಇದು ನಮಗೆ ಕನ್ನಡ ಭಾಷೆಯಲ್ಲಿ ಕೂಡ ಅವೈಲಬಲ್ ಇದೆ. ಸ್ಕ್ಯಾಮ್ 1992. 4ನೇ ಸ್ಥಾನದಲ್ಲಿ ಸ್ಕ್ಯಾಮ್ 1992 ಕಾಣಿಸ್ಕೊಳ್ಳುತ್ತೆ. ಈ ವೆಬ್ ಸೀರೀಸ್ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನೈಜ ಘಟನೆಗಳನ್ನ ಆಧರಿಸಿರುವಂತಹ ಈ ವೆಬ್ ಸೀರೀಸ್ ರಿಲೀಸ್ ಆದ್ಮೇಲೆ ಇಂದಿನ ಜನರೇಷನ್ ಅವರಿಗೆ ಈ ರೀತಿ ಸ್ಕ್ಯಾಮ್ ಕೂಡ ಭಾರತದಲ್ಲಿ ಆಗಿತ್ತು ಅಂತ ತಿಳಿತು. ಕೆಲವರು ಹರ್ಷದ್ ಮೆಹ್ತಾ ಅವರನ್ನ ಬೈದ್ರು, ಇನ್ನೂ ಕೆಲವರು ಇಂಥ ಬುದ್ಧಿವಂತ ನಮ್ಮ ಭಾರತ ದೇಶದಲ್ಲಿ ಇದ್ರ ಅನ್ನೋದಾಗಿ ಆಶ್ಚರ್ಯದಿಂದ ಕೂಡ ಹೊಗಳಿದ್ದು ಉಂಟು. ಶೇರ್ ಮಾರ್ಕೆಟ್ ಅನ್ನ ಭಾರತದಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಮೋಟ್ ಮಾಡೋದ್ರಲ್ಲಿ ಹರ್ಷದ್ ಮೆಹ್ತಾ ಪ್ರಮುಖರಾಗಿ ಕಾಣಿಸ್ಕೊಳ್ತಾರೆ. ಬ್ಯಾಂಕಿಂಗ್ ವ್ಯವಸ್ಥೆಯ ಲೂಪ್ ಹೋಲ್ ನ ಇಟ್ಕೊಂಡು ಯಾವ ರೀತಿಲಿ ಅವರು ಆಟ ಆಡಿದ್ರು ಅನ್ನೋದು ಈಗ ಇತಿಹಾಸ. ಅವರು ಮಾಡಿರೋ ಸಾವಿರಾರು ಕೋಟಿ ರೂಪಾಯಿಗಳ ಸ್ಕ್ಯಾಮ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೇವಲ ಕೆಲಸ ಮಾತ್ರ ಅಲ್ಲ, ಹೂಡಿಕೆ ಮೂಲಕ ಕೂಡ ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಗೊಳಿಸ್ಕೋಬಹುದು ಅನ್ನುವಂತಹ ಕನಸನ್ನ ಕಾಣೋ ಹಾಗೆ ಮಾಡಿದ್ದು ಇದೇ ಪುಣ್ಯಾತ್ಮ ಅನ್ನೋದನ್ನ ಕೂಡ ನಾವಿಲ್ಲಿ ಮರಿಬಾರ್ದು. ಹರ್ಷದ್ ಮೆಹ್ತಾ ಪಾತ್ರದಲ್ಲಿ ಪ್ರತೀಕ್ ಗಾಂಧಿ ನಟಿಸಿರುವಂತಹ ರೀತಿ ನಿಜಕ್ಕೂ ಕೂಡ ಶ್ಲಾಘನೀಯ. ಈ ವೆಬ್ ಸೀರೀಸ್ ನೋಡಿದ್ರೆ ಯಾರು ಯಾವ ರೀತಿಯಲ್ಲಿ ಇನ್ಸ್ಪಿರೇಷನ್ ತಗೋತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಮಾತ್ರ ಬಡವ ಯಾವತ್ತು ಬಡವ ಆಗಿ ಇರೋದಿಲ್ಲ ಅನ್ನೋದನ್ನ ಮಾತ್ರ ತಿಳ್ಕೊತಾನೆ. 9.2 IMDb ರೇಟಿಂಗ್ ಇರುವಂತಹ ಈ ವೆಬ್ ಸೀರೀಸ್ ನ ನೀವು ಸೋನಿ ಲೈವ್ ನಲ್ಲಿ ನೋಡಿ ಎಂಜಾಯ್ ಮಾಡಬಹುದು. ಮಿರ್ಜಾಪುರ್. ಭಾರತದ OTT ಪ್ಲಾಟ್ಫಾರ್ಮ್ ಕಂಟೆಂಟ್ ಪ್ರೊಡ್ಯೂಸಿಂಗ್ ಕ್ಷೇತ್ರದಲ್ಲಿ ಕೆಲವೊಂದು ವೆಬ್ ಸೀರೀಸ್ಗಳು ತಮ್ಮದೇ ಆಗಿರುವಂತಹ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಹೊಂದಿರುತ್ತೆ. ಹಾಗೂ ಅಂತಹ ಟಾಪ್ ಕಂಟೆಂಟ್ ಗಳಲ್ಲಿ ಮಿರ್ಜಾಪುರ್ ವೆಬ್ ಸೀರೀಸ್ ಕೂಡ ಒಂದು. ಇದುವರೆಗೂ ಈ ಕಾರ್ಯಕ್ರಮದ 3 ಸೀಸನ್ಗಳು ರಿಲೀಸ್ ಆಗಿದೆ. ಒಂದಕ್ಕಿಂತ ಒಂದು ಹೆಚ್ಚು ಅನ್ನೋ ಹಾಗೆ ಪ್ರತಿ ಬಾರಿ ಕೂಡ ಪ್ರೇಕ್ಷಕರ ನಿರೀಕ್ಷೆಗೂ ಮೀರಿ ಇದು ನಿಮ್ಮನ್ನ ರಂಜಿಸುತ್ತೆ. ಮುಖ್ಯವಾಗಿ ಇದು ಕ್ರೈಮ್ ಥ್ರಿಲ್ಲರ್ ರಿಲೇಟೆಡ್ ಆಗಿರುವಂತಹ ಕ್ಯಾಟಗರಿಗೆ ಸೇರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಮಿರ್ಜಾಪುರದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತಹ ಕಾದಾಟದಲ್ಲಿ ಒಂದ್ ಕಡೆ ತ್ರಿಪಾಠಿಗಳು, ಇನ್ನೊಂದು ಕಡೆ ಗುಡ್ಡು, ಮತ್ತೊಂದು ಕಡೆ ಜಾನ್ಪುರದ ಶರತ್. ಅದೆಲ್ಲದರ ನಡುವೆ ಪೂರ್ವಂಚಲದಲ್ಲಿ ಒಬ್ಬರಿಗೆ ಗೊತ್ತಿಲ್ಲದೆ ನಡೆಯುವಂತಹ ಇನ್ನೊಬ್ಬರ ಮೇಲಿನ ಅಟ್ಯಾಕ್ ಪ್ಲಾನ್ಗಳು ಅಂಡ್ ಲಿಸ್ಟ್ ಗೋಸ್ ಆನ್. ಆದ್ರೆ ನಾವು ಇದೆಲ್ಲದರ ಆರಂಭವನ್ನ ನೋಡಕ್ ಸಿಗದೆ ಮೊದಲನೇ ಸೀಸನ್ ನಲ್ಲಿ. ಈ ಸೀಸನ್ ನ ಕ್ಲೈಮ್ಯಾಕ್ಸ್ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಬೇಸರ ತರಿಸುತ್ತೆ. ಅದೇನು ಅಂತ ನೀವು ಸೀಸನ್ ನೋಡೇ ತಿಳ್ಕೋಬೇಕು. ಮಿರ್ಜಾಪುರ್ ಯಾವ ರೀತಿಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿರುವಂತಹ ವೆಬ್ ಸೀರೀಸ್ ಅಂತ ಅಂದ್ರೆ, ಪಂಕಜ್ ತ್ರಿಪಾಠಿ ಅವ್ರಿಗೂ ಕೂಡ ಕಾಲಿನ್ ಬಯ್ಯ ಪಾತ್ರದ ಮೂಲಕ ದೊಡ್ಡ ಮಟ್ಟದಲ್ಲಿ ಬಾಲಿವುಡ್ ನಲ್ಲಿ ಕೂಡ ರೆಕಗ್ನಿಷನ್ ಕೊಡ್ತು. ಮುನ್ನಾ ಹಾಗೂ ಗುಡ್ಡು ಇವರಲ್ಲಿ ಫೇವರೇಟ್ ಯಾರು ಅನ್ನುವಂತಹ ರೀತಿಯಲ್ಲಿ ಕೂಡ ಎರಡೂ ಪಾತ್ರಕ್ಕೂ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಕೂಡ ಹುಟ್ಕೊಳ್ತು. 8.4 IMDb ರೇಟಿಂಗ್ ಇರುವಂತಹ ಈ ವೆಬ್ ಸೀರೀಸ್ ನ ನೀವು ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದಾಗಿದೆ. ಒಂದಂತೂ ನಿಜ, ನಿಮ್ಮ ಬೋರಿಂಗ್ ಟೈಮ್ ನ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ಇದು ಬೆಸ್ಟ್ ವೇ. ಸ್ಪೆಷಲ್ ಆಪ್ಸ್.
ನನಗೆ ಸಿನಿಮಾ ಆಗ್ಲಿ ವೆಬ್ ಸೀರೀಸ್ ಆಗ್ಲಿ ಕ್ಯಾಟಗರಿಯ ವಿಚಾರಕ್ಕೆ ಬಂದ್ರೆ ಸ್ಪೈ ಥ್ರಿಲ್ಲರ್ ಕೈಂಡ್ ಆಫ್ ಜಾನರ್ ತುಂಬಾನೇ ಇಷ್ಟ ಆಗುತ್ತೆ. ದೇಶಕ್ಕಾಗಿ ಆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅನ್ನುವಂತಹ ಕುತೂಹಲ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಅದನ್ನೆಲ್ಲ ಮಾಡೋದಕ್ಕೆ ಆತನಿಗೆ ಇರುವಂತಹ ಬುದ್ಧಿವಂತಿಕೆಯನ್ನ ಕೂಡ ನಾನು ಮೆಚ್ತೀನಿ. ಐಡಿಯಾ ಡೈರೆಕ್ಟರ್ದೇ ಆಗಿರುತ್ತೆ, ಆದ್ರೆ ನನ್ನ ತಲೆಯಲ್ಲಿ ಇರುವಂತಹ ಕ್ಯಾರೆಕ್ಟರ್ ಇದನ್ನೆಲ್ಲ ಮಾಡ್ತಿದ್ದಾನೆ ಅನ್ನುವಂತಹ ಕಲ್ಪನೆಯಲ್ಲಿ ನಾನು ಅದನ್ನ ಎಂಜಾಯ್ ಮಾಡ್ತೀನಿ. ಅದೇ ರೀತಿಲಿ ಇಂತಹ ಕ್ಯಾಟಗರಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಸ್ಪೆಷಲ್ ಆಪ್ಸ್ ವೆಬ್ ಸೀರೀಸ್ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ನಟನಾಗಿ ಹೆಸರುವಾಸಿಯಾಗಿರುವಂತಹ ಮತ್ತೊಬ್ಬ ಬಾಲಿವುಡ್ ನಟ ಕೆ ಮೆನನ್ ಯಾವ ರೀತಿಯಲ್ಲಿ ಈ ವೆಬ್ ಸೀರೀಸ್ ನಲ್ಲಿ ಹಿಮ್ಮತ್ ಸಿಂಗ್ ಪಾತ್ರದಲ್ಲಿ ಮಿಂಚಿದ್ದಾರೆ ಅನ್ನೋದನ್ನ ನೋಡಿದವ್ರಿಗಷ್ಟೇ ಗೊತ್ತು. ಒಂದಿಷ್ಟು ಜನರ ತಂಡವನ್ನ ಇಟ್ಕೊಂಡು ರಿಟೈರ್ ಆಗೋ ಅಂಚಿನಲ್ಲಿರುವಂತಹ ಈ ರಾ ಆಫೀಸರ್ ಯಾವ ರೀತಿಲಿ ಪಾರ್ಲಿಮೆಂಟ್ ಮೇಲೆ ಆಗಿರುವಂತಹ ಅಟ್ಯಾಕ್ ನ ರೂವಾರಿಯನ್ನ ತನ್ನದೇ ಪ್ಯಾಟರ್ನ್ ಮೂಲಕ ಅಂದಾಜ್ ಮಾಡಿ ಆತನ ಸ್ಥಳದಲ್ಲೇ ಹೋಗಿ ಹೊಡೆದಾಗ್ತಾನೆ ಅನ್ನೋದು ಈ ವೆಬ್ ಸೀರೀಸ್ ನ ಮೈನ್ ಪ್ಲಾಟ್. 8.6 IMDb ರೇಟಿಂಗ್ ಹೊಂದಿರುವಂತಹ ಈ ಮಾಸ್ಟರ್ ಮೈಂಡ್ ವೆಬ್ ಸೀರೀಸ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ 100ಕ್ಕೆ 100ರಷ್ಟು ಭರವಸೆ ಇದೆ. ಇದರ ಸಾಕಷ್ಟು ಸೀಸನ್ಗಳು ಕೂಡ ರಿಲೀಸ್ ಆಗಿದ್ದು ಪ್ರತಿಯೊಂದು ಎಪಿಸೋಡ್ಗಳು ನಿಮ್ಗೆ ರೋಮಾಂಚನ ನೀಡುತ್ತೆ. ಇದನ್ನ ನೀವು ಕನ್ನಡದಲ್ಲಿ ಕೂಡ ನೋಡಬಹುದಾಗಿದ್ದು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅಲ್ಲಿ ಅವೈಲೇಬಲ್ ಇದೆ. ಮೊದಲನೇ ಸ್ಥಾನದಲ್ಲಿ ಯಾವ ವೆಬ್ ಸೀರೀಸ್ ಇದೆ ಅನ್ನೋದನ್ನ ನಾವು ವಿವರಿಸಬೇಕಾಗಿರೋ ಅಗತ್ಯನೇ ಇಲ್ಲ ಅಂತ ಭಾವಿಸ್ತೀನಿ. ಯಾಕಂದ್ರೆ ಭಾರತದ ಅತ್ಯಂತ ಪಾಪ್ಯುಲರ್ ವೆಬ್ ಸೀರೀಸ್ ಯಾವುದು ಅಂತ ಕೇಳಿದ್ರೆ ಕನಿಷ್ಠ ಪಕ್ಷ 10ರಲ್ಲಿ ಒಂದು 7ರಿಂದ 8 ಜನ ಅಂತೂ ಇದನ್ನೇ ಹೇಳ್ತಾರೆ. ಹೌದು, ನಾನು ಹೇಳ್ತಾ ಇರೋದು ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ ಬಗ್ಗೆ. ಒನ್ ಆಫ್ ದ ಬೆಸ್ಟ್ ವೆಬ್ ಸೀರೀಸ್ ಆಫ್ ಇಂಡಿಯಾ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದು ಕೂಡ ಸಮಾಜದ ಕಣ್ಣಿಗೆ ಕಾಣದ ಸ್ಪೈ ಆರ್ ಇಂಟೆಲಿಜೆನ್ಸ್ ಲೋಕದ ಮಾಸ್ಟರ್ ಮೈಂಡ್ ಕತೆ. ಆದ್ರೆ ಸಮಾಜದ ಕಣ್ಣಿಗೆ ಮಾತ್ರ ಇವನು ಒಬ್ಬ ಫ್ಯಾಮಿಲಿ ಮ್ಯಾನ್. ನ್ಯಾಚುರಲ್ ನಟನೆಯ ಬಾದ್ಶಾ ಆಗಿರುವಂತಹ ಮನೋಜ್ ಬಾಜ್ಪೇಯಿ ಶ್ರೀಕಾಂತ್ ತಿವಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ ನ ಮೊದಲನೇ ಸೀಸನ್ ನಿಂದಲೂ ಕೂಡ ಎಲ್ಲರ ಮನಸ್ಸನ್ನ ಗೆಲ್ಲೋ ಕೆಲಸ ಮಾಡಿದ್ದಾರೆ. ಫ್ಯಾಮಿಲಿ ಹಾಗೂ ದೇಶದ ಸೆಕ್ಯೂರಿಟಿ ಎರಡನ್ನ ಕೂಡ ಯಾವ ರೀತಿಲಿ ಈ ಸಿಂಪಲ್ ಆಗಿ ಕಾಣಿಸ್ಕೊಳ್ಳುವಂತಹ ಎಕ್ಸ್ಟ್ರಾರ್ಡಿನರಿ ಮನುಷ್ಯ ಹ್ಯಾಂಡಲ್ ಮಾಡ್ತಾನೆ ಅನ್ನೋದನ್ನ ಈ ವೆಬ್ ಸೀರೀಸ್ ನಿಮ್ಗೆ ತೋರಿಸ್ಕೊಡುತ್ತೆ. ಒಂದ್ ಕಡೆ ಮನೋಜ್ ಬಾಜ್ಪೇಯಿ ಹಾಗೂ ಪ್ರಿಯಾಮಣಿ ಅವರ ಫ್ಯಾಮಿಲಿ ಸ್ಟೋರಿ ಕೆಲವು ವರ್ಗದ ಪ್ರೇಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಅನ್ನ ನೀಡಿದ್ರೆ, ಇನ್ನೊಂದು ಕಡೆ ಶ್ರೀಕಾಂತ್ ತಿವಾರಿ ಹಾಗೂ ತಲ್ಪಡೆ ಕಾಂಬಿನೇಷನ್ ನಿಮಗೆ ಸೂಪರ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ. 8.7 IMDb ರೇಟಿಂಗ್ ಇರುವಂತಹ ಈ ವೆಬ್ ಸೀರೀಸ್ ಅಮೆಜಾನ್ ಪ್ರೈಮ್ ನಲ್ಲಿ ಪ್ರಸಾರವಾಗ್ತಾ ಇದೆ. ಟಾಸ್ಕ್ ಎಷ್ಟೇ ಕಷ್ಟ ಆಗಿರ್ಲಿ, ಆದ್ರೆ ಫೀಲ್ಡ್ ಗೆ ಶ್ರೀಕಾಂತ್ ತಿವಾರಿ ಎಂಟ್ರಿ ಕೊಟ್ರೆ ಆಲ್ಮೋಸ್ಟ್ ಟಾಸ್ಕ್ ಮುಗೀತು ಅಂತಾನೆ ಲೆಕ್ಕ. ಪ್ರತಿಯೊಂದು ಎಪಿಸೋಡ್ ನಲ್ಲಿ ಕೂಡ ನಿಮ್ಗೆ ಬೋರ್ ಆಗದೆ ಇರೋ ಹಾಗೆ ನಿಮ್ಮನ್ನ ಈ ವೆಬ್ ಸೀರೀಸ್ ನೋಡ್ಸ್ಕೊಂಡು ಹೋಗುತ್ತೆ. ಅದರಲ್ಲೂ ನಿಮ್ಗೆ ಹಿಂದಿ ಅರ್ಥ ಆಗುತ್ತೆ ಅನ್ನೋದಾದ್ರೆ ಶ್ರೀಕಾಂತ್ ತಿವಾರಿಯ ಪ್ರತಿಯೊಂದು ಡೈಲಾಗ್ಗಳು ಕೂಡ ಮಜಾ ಕೊಡುತ್ತೆ. ಇವಿಷ್ಟು ಖಡಕ್ ಸಿನಿಮಾ ಬೆಸ್ಟ್ ವೆಬ್ ಸೀರೀಸ್ ಸಜೆಷನ್ ನಲ್ಲಿರುವಂತಹ ಟಾಪ್ 10 ವೆಬ್ ಸೀರೀಸ್ಗಳು. ಇದು ನಿಮ್ಗೆ ಇಷ್ಟ ಆದ್ರೆ ಮುಂದಿನ 10 ವೆಬ್ ಸೀರೀಸ್ಗಳ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇನ್ನೂ ಒಂದಷ್ಟು ಒಳ್ಳೆ ವೆಬ್ ಸೀರೀಸ್ಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳಕ್ ಆಗಿಲ್ಲ. ಹಾಗಾಗಿ ಮುಂದಿನ ಎಪಿಸೋಡ್ ನಲ್ಲಿ ಇನ್ನ 10 ವೆಬ್ ಸೀರೀಸ್ಗಳ ಬಗ್ಗೆ ಹೇಳುವಂತಹ ಪ್ರಯತ್ನವನ್ನ ಖಂಡಿತ ಮಾಡ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.